ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ನಮ್ಮ ಅತ್ತೆ ಮನೆಗೆ ಹೋಗ್ತಿದ್ದೀನಿ. ಯಾಕಂದರೆ ಊರಿಂದ ಅಲ್ಲಿಗೆ ನಮ್ಮ ಅತ್ತೆ ಮನೆಗೆ ದೊಡ್ಡಮ್ಮ ಮತ್ತು ನಮ್ಮ ಅಕ್ಕಂದ್ರು ಬರ್ತಾವ್ರೆ. ಈಗ ತಾನೇ ನಮ್ಮ ಮನೆ ಬಿಟ್ಟು APCಗೆ ಬಂದು ಅಲ್ಲಿಂದ ಬಸ್ ಹತ್ಕೊಂಡು ಬೊಮ್ಮಸಂದ್ರ ಹೋಗ್ತಿದ್ದೀನಿ. ಬೊಮ್ಮಸಂದ್ರದಿಂದ ಕೂಡ್ಲುಗೇಟ್ಗೆ ನಮ್ಮ ಅತ್ತೆ ಮನೆಗೆ ಹೋಗ್ತಿದ್ದೀನಿ. ನೋಡಿ ನಮ್ಮ ಜೋಳ ತಿಂತವ್ರೆ ಗೈಸ್. ಅತ್ತೆ ಮನೆಗೆ ಹೋಗ್ತಾರೆ ಮಿಟ್ಮನ ಗೈಸ್. ನೋಡಿ ಗೈಸ್, ನಮ್ಮಮ್ಮಗೆ ಫ್ರೀಯಾಗಿ ಕೊಟ್ಟವ್ರೆ. ಯಾಕಂದರೆ ಶಕ್ತಿ ಯೋಜನೆನ ಇದು ನೋಡಿ, 23 ರೂಪಾಯಿ ಟಿಕೆಟ್ ಜಿಗಣಿಯಿಂದ ಬೊಮ್ಮಸಂದ್ರಗೆ. ಟೋಟಲ್ 23. ಬೊಮ್ಮಸಂದ್ರ ಅಂತ ಹೇಳಿದ್ರೆ BTL ಕಾಲೇಜ್ ಅಂತ ಹಾಕೋರೆ ಗೈಸ್. ಒಂದೊಂದು ಸತಿ ಈ ಥರ ಹಾಗೆ ಆಗುತ್ತೆ ನೋಡಿ. ಇದು ನಾರಾಯಣ ಹೃದಯಾಲಯ ಇರೋದು ಎಲ್ಲಿ, ಚಂದಾಪುರದ ಹತ್ರ. ಚಂದಾಪುರಕ್ಕೆ ಕೊಟ್ಟವ್ರು ಟಿಕೆಟು, ಆದರೂ ಕರೆಕ್ಟ್ ರೇಟಾಗಿ ಕೊಟ್ಟವ್ರೆ. ಜಸ್ಟ್ ಈಗ ತಾನೇ ಬೊಮ್ಮಸಂದ್ರ ಇಳಿದಾಯ್ತು ನೋಡಿ ನಮ್ಮ ಬಸ್ಸು ಹಿಂದೆ. ಈಗ ಕೂಡ್ಲುಗೇಟ್ಗೆ ಬಸ್ ಹುಡುಕ್ಬೇಕು. ಮೈ ಕಡೆ ಅಲ್ಲೇ ಇಳಿಸಿ. ಇವಾಗ ತಾನೇ ಬಂದಿದ್ದ ತಕ್ಷಣ ಇಳಿದ ತಕ್ಷಣ ಸಿಕ್ಬಿಟ್ಟು ನೋಡಿ ಬಸ್ ಎಲ್ಲ ಖಾಲಿ. ಇಷ್ಟೇ ಜನ, ಮೊದಲೇ ಇಷ್ಟೇ ಜನ ಇರೋದು. ಇನ್ನು ಬೊಮ್ಮಸಂದ್ರ ಬಿಟ್ವಿ ನೋಡಿ. ಈಗ ನಮ್ಮ ಪಯಣ ಎಲ್ಲಿಗೆ? ಕೂಡ್ಲುಗೇಟ್ ಬಂದ್ಮೇಲೆ ಸಿಗೋಣ ಗೈಸ್. ಅಲ್ಲಿಂದ ಜೋಳ ತಿಂತಾನೆ ಅವರೇ, ಅದೇ ಜೋಳ ತಿಂತಾನೆ ಅವರೇ ಗೈಸ್. ಒಂದೊಂದೇ ಕಾಳು ತಿಂತಾರೆ ನೋಡಮೇಲೆ. ಸೊ ಗೈಸ್, ಇವಾಗ ತಾನೇ ಕೂಡ್ಲುಗೇಟಲ್ಲಿ ಇಳಿದ್ವಿ ನೋಡಿ. ನಾವು ಹತ್ತಿರೋ ಬಸ್ಸು ಅಲ್ಲಿದ್ವಿ ನೋಡಿ. ಇದೇ ಕೂಡ್ಲುಗೇಟ್. ಈಗ ನಾವು ನಮ್ಮ ಅತ್ತೆ ಎಲ್ಗೋ ಕರ್ಕೊಂಡು ಹೋಗ್ತಾರಂತೆ. ಅದು ಯಾವ ಪ್ಲೇಸು ಅಂತ ನಿಮಗೆ ಗೊತ್ತು ನೋಡ್ತೀನಿ. ಬಸ್ ಇಳಿದ್ರು ತಿಂತಾನೆ ಅವರೇ ನೋಡಿ ಗೈಸ್. ಜೋಳ ಮಾತ್ರ ಬಿಟ್ಟೇ ಇಲ್ಲ ನಮ್ಮಮ್ಮ. ಬಸ್ಸು ಎಲ್ಲಿ ಜಿಗಣಿಯಲ್ಲಿ ಅವಾಗಿಂದ ಇಲ್ಲಿ ತಿಂತಾನೆ ಅವರೇ. ಸುಮ್ಮನೆ ಸ್ಪೀಡ್ ಮಾಡಿ. ಬುಕ್ ಮಾಡಿರ್ತಾರಲ್ಲ ಓಲಾ. ಮುಂದೆ ಇನ್ನ ಮುಂದೆ ಜಾಸ್ತಿ ಬಂದಾನೆ. ಗಾರ್ಮೆಂಟ್ಸ್ಗಿಂತ ಮುಂದೆ ಸ್ನೇಹಿತರು.
ಮೊಬೈಲಲ್ಲಿ ಮೊಬೈಲ್ ಹಾಂ ತೆಗಿ ಚೆನ್ನಾಗಿ ತೆಗಿ ಚೆನ್ನಾಗಿ ತೆಗಿ. ಈಗ ನಾವು ಒಂದು ಜಾಗಕ್ಕೆ ಬಂದ್ವಿ. ಸೊ ಗೈಸ್, ವೆಲ್ಕಮ್ ಟು ಲಾಲ್ಬಾಗ್. ನಮ್ಮತ್ತೆ ಲಾಲ್ಬಾಗ್ಗೆ ಕರ್ಕೊಂಬಂದ್ಬಿಟ್ರು. ನನಗೂ ಗೊತ್ತಿದ್ದಿಲ್ಲ. ಇವತ್ತಿಲ್ಲಿ ಏನೂ ಇಲ್ಲ, ಆದರೆ ನರ್ಸರಿ ಐತಂತೆ. ನರ್ಸರಿ ತೋರಿಸ್ತೀನಿ ಬನ್ನಿ ಗೈಸ್. ಗೈಸ್ ಇಲ್ಲಿ ಒಬ್ಬರಿಗೆ 50 ರೂಪಾಯಿ ಟಿಕೆಟು. 12 ವರ್ಷ ಒಳಗಡೆ ಇರೋರಿಗೆಲ್ಲರಿಗೂ ಫ್ರೀ. ನಾನು ಸುಮ್ಮನೆ 12 ವರ್ಷ ಅಂತ ಹೇಳಿದೆ, ಆದರೆ ಅವ್ರು ಒಪ್ಕೊಳ್ಳಿಲ್ಲ. ಜೀವನಾಡಿ ಬೀರಿದೆ ಪ್ರಕಾಶ ನಯ ಹಾಸು ಹೊಕ್ಕ ಮೋಡ ನಮ್ಮ ಮನಸ್ಸು ತಂಪು. ಗಾಯಸ್ ಇಲ್ಲಿ ನೋಡಿ ಗಾಯಸ್, ಯಾವುದೋ ಇಲ್ಲಿನ ತೋಟದಲ್ಲೇ ಸಿಗುತ್ತೆ ಗಾಯಸ್. KG ಗಟ್ಟಲೆ ಸುಮ್ಮನೆ ತಗೊಂತಿದ್ದಾರೆ ಕೆಲವರು. ಮರದ ಸದ್ದು ಹಕ್ಕಿಗಳ ಚೊಡಲಿ, ಅದಕ್ಕೆ ನಾವು ಕೇಳ್ತೀವಿ ಇದ್ದು ಇಲ್ಲೇ ಸೊಡಲಿ. ಪ್ರಕೃತಿ ಅದು ನಮ್ಮದೇ ಆದ ಭಕ್ತಿ, ಅದರಲ್ಲಿ ಸಿಕ್ತಿದೆ ಶಾಂತಿ ಸಂಪತ್ತಿನ ಶಕ್ತಿ. ಸೊ ನೋಡಿದ್ರೆ ಗಾಯ್ಸ್, ಇದು ಲಾಲ್ಬಾಗಲ್ಲಿರೋ ನರ್ಸರಿ ಅಂದರೆ ಅದೇ ಗಿಡಗಳೆಲ್ಲ ಬೆಳೆಸ್ತಾರಲ್ಲ ಗೈಸ್, ಅವೇ ನೋಡಿ. ಇನ್ನೊಂದು ನೋಡಿ, ಫುಲ್ಲು ಕಾಡು ಥರ ಬೆಳೆಸ್ಬಿಟ್ಟವ್ರೆ ಗಾಯ್ಸ್ ಎಲ್ಲ ಕಡೆ. ನೋಡಿ ಎಲ್ಲ ಚಿಕ್ಕ ಚಿಕ್ಕ ಗಿಡಗಳು ಎಲ್ಲ 100-150 ರೂಪಾಯಿ ಐತೆ. ಅದ್ರ ಬದಲು ನೀವು ತೆಂಗಿನಕಾಯಿ ಎತ್ಕೊಂಡು ಭೂಮಿ ಒಳಗಡೆ ಹಾಕಿದ್ರೆ ಒಂದು ತೆಂಗಿನಕಾಯಿ ಮರ ಬರುತ್ತಲ್ಲ ಗಾಯ್ಸ್. ನೋಡಿ ಗಾಯ್ಸ್, ಅವ್ರು ನಮ್ಮ ಅಕ್ಕ. ಸೊ ಗಾಯ್ಸ್, ಇಲ್ಲಿ ಬೋಟಿಂಗ್ ಐತೆ, ಅನಿಮಲ್ಸ್ ಐತೆ. ಆ ಪ್ಲೇಸಸ್ ಎಲ್ಲ ಕವರ್ ಮಾಡೋಕ್ಕಾಗುತ್ತಾ ಅಂತ ನೋಡ್ತೀನಿ, ಆದರೆ ಈ ಪ್ಲೇಸಸ್ ಎಲ್ಲ ಕವರ್ ಮಾಡಿ ತೋರಿಸ್ತೀನಿ ಗಾಯ್ಸ್. ಇವಾಗ ಟೈಮು 1:45 ಆಗೈತೆ. ಎಲ್ಲ ಪ್ಲೇಸಸ್ ಕವರ್ ಆಗಲ್ಲ ಅನ್ಕೊತೀನಿ, ಯಾಕಂದರೆ ಎಷ್ಟೊತ್ತಿಗೆ ಮಾಡ್ಕೋಬೋದು ಗೊತ್ತಿಲ್ಲ. ಸಾಯಂಕಾಲದ ಅಷ್ಟರಲ್ಲಿ ಕವರ್ ಮಾಡೋಕ್ಕಾಗಲ್ಲ. ಆದಷ್ಟು ಬೇಗ ನಿಮಗೆ ಕವರ್ ಮಾಡಿ ತೋರಿಸ್ತೀನಿ ಗಾಯ್ಸ್. ನೋಡಿ ನಮ್ಮ ಅಮ್ಮ ಫುಲ್ ಎಂಜಾಯ್ ಮಾಡ್ತಾವ್ರೆ ನರ್ಸರಿ ನೋಡ್ಕೊಂಡು. ನಮ್ಮ ಅಕ್ಕ ನೋಡಿ ಅಲ್ಲಿ ಸೆಲ್ಫಿ ತೆಕ್ಕೊತಾರೆ.
ಬಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ನಿನ್ನ ಮುಗಿಲ ಸಾಲೆ ಧರೆಯ ಕೊರಳ ಪ್ರೇಮದ ಮಾಲೆ ಸುರಿವೋಲುಮೆಯ ಜಡಿ ಮಳೆಗೆ ಪ್ರೀತಿ ಓಡಿದೆ. ಅಲ್ಲಿ ನೋಡಿ ಗಾಯ್ಸ್ ಹುಲಿ ಐತೆ, ಹುಲಿ ಅಲ್ಲ ನಾಯಿ. ಬಿಸ್ಕೆಟ್ ಬೇಕು, ಇದು ಕೇಳ ಪಾನಿಪುರಿ ಬೇಕಾ ನೋಡಿ ಗಾಯ್ಸ್, ಕುಲ್ಫಿ ತಿಂತ ಇದ್ದೀನಿ. ಇದನ್ನ ಇಲ್ಲಿಗೆ ಹಾಕ್ಬೇಕು, ಇದನ್ನ ಅಲ್ಲಿಗೆ ಹಾಕ್ಬೇಕು. ಬೇಲ್ಪುರಿ. ಸೊ ಗಾಯ್ಸ್ ಇವಾಗ ಹೋಗ್ತಾ ಇದ್ದೀವಿ ಎಲ್ಲಿಗಂದರೆ ಬೋನ್ಸಾಯಿ ಪಾರ್ಕ್. ಅದೇನೋ ಹೆಸರು ಹಾಕೋರೆ ಗೊತ್ತಿಲ್ಲ, ಇದಕ್ಕೆ ಆಮೇಲೆ ಹೋಗೋಣ. ನೋಡಿದೆ ಅದು ಎಂಟ್ರಿ ಅಲ್ಲಿದೆ. ನೋಡಿ ಈ ಥರನೂ ಯೂಸ್ ಮಾಡ್ಬೋದು ಅಂತ ಇವಾಗ ಹೊಸದಾಗಿ ನೋಡಿ ಗೈಸ್. ಏನು ಅದು ಯೂಸ್ ಮಾಡ್ಬೋದಂತ ಈ ಥರ ನೋಡಿ, ಏನು ಸಖತ್ತಾಗಿ ಡಿಸೈನ್ ಮಾಡೋರೆ. ಬೋನ್ಸಾಯಿ ಪಾರ್ಕ್, ಬೋನ್ಸು ಐ ಬೋನ್ಸ್ ಪ್ಲಸ್ ಸಿ. ಇದರೊಳಗಡೆ ಏನೈತೆ ಅಂತ ಗೊತ್ತಿಲ್ಲ ಗಾಯ್ಸ್. ನೋಡಿ ಅವನು ಗೈಸ್ ಇದು ನೀಲಗಿರಿ ಮರದಲ್ಲೇ ಕೆತ್ತನೆ ಮಾಡೋರು ನೋಡಿ, 200 ವರ್ಷ ಆಗೈತೆ. ಗೈಸ್ ಲಾಲ್ಬಾಗ್ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಒಂದಿನ ಫುಲ್ಲು ಬೇಕು, ಒಂದಿನೂ ಸಾಕಾಗಲ್ಲ. ಹೌದು ಅದನ್ನು ಬಿಡಿ, ಇದನ್ನು ನೋಡಿ ಇಲ್ಲಿ ಕಡಲ ದ್ರಾಕ್ಷಿ, ಚಪ್ಪಟೆ ಹಂಬು, ಸಿ ಗ್ರೇಪ್, ಬೇ ಗ್ರೇಪ್, ಎರಡರಲ್ಲಿ ಒಂದು ಏನೋ ಒಂದು ಕರೀತಾರೆ. ನೋಡಿ ಗಾಯ್ಸ್, ಆರ್ಟಿಫಿಷಿಯಲ್ ಆಗಿ ಒಂದು ಫಾಲ್ಸ್ನ ಕ್ರಿಯೇಟ್ ಮಾಡೋರೆ ಲಾಲ್ಬಾಗಲ್ಲಿ. ಈ ಫಾಲ್ಸ್ ಅವ್ರು ಬೇಕಾದಾಗ ಸ್ಟಾರ್ಟ್ ಮಾಡ್ತಾರೆ, ಬೇಕಾದಾಗ ಸ್ಟಾಪ್ ಮಾಡ್ತಾರೆ. ಈ ನೀರು ಯಾವುದೋ ಗೊತ್ತಿಲ್ಲ ಗಾಯ್ಸ್, ಬೆಂಗಳೂರು ಪಕ್ಕ ಬೆಂಗಳೂರು ಚರಂಡಿದೆ ಇರ್ಬೇಕು ಗಾಯ್ಸ್. ಕಲರ್ ಆ ಥರ ಐತೆ ನೋಡಿ. ನೋಡಿ ಆಗಲೇ ಸ್ವಲ್ಪ ಕಡಿಮೆ ಆಗ್ತಿತ್ತು ನೀರು. ಹೋಗೋಣ. ಇಲ್ಲಿ ನೋಡಿ ಗಾಯ್ಸ್, ದೊಡ್ಡದಾಗ ಅಡಿಕೆ ಮರ ಐತೆ. ಅದೇ ಅಡಿಕೆ ಮರ ಅಲ್ಲ, ಶೋಗೆ ಇಕ್ಕವ್ರೆ, ಆದರೂ ಸೇಮ್ ಅಡಿಕೆ ಮರ ಥರ ಐತೆ. ಈಗ ಎಲ್ಲ ಕಡೆ ನೋಡಿಕೊಂಡು ಕೊನೆಗೂ ಬಂದೇ ಬಿಟ್ವಿ ಲಾಲ್ಬಾಗ್ ಕಲ್ಲಿನ ಕೋಟೆ ಅಲ್ಲ, ಬೆಟ್ಟದಕ್ಕೆ. ಈ ಬೆಟ್ಟದಲ್ಲಿ ಕತೆ ಏನಂದರೆ 1000 ವರ್ಷ ಹಿಂದೆ ಇಲ್ಲಿ ಸೆಡಿಮೆಂಟ್ರಿ ರಾಕ್ಸ್ ಸಿಕ್ಕಿದೆ.
ಆದ್ದರಿಂದ ಇವರು ಇದನ್ನ ಜಿಯಾಲಜಿಕಲ್ ಸೈಟಾಗಿ ಮಾಡೋರೆ. ಎಷ್ಟೋ ಜಿಯಾಲಜಿಸ್ಟ್ಸು ಈ ಕಡೆ ಬಂದವ್ರೆ. ನೋಡಿ ಇಲ್ಲಿ ಕಾಣ್ತಾ ಇದೆಲ್ಲ, ಇದೆಲ್ಲ ಸೆಡಿಮೆಂಟ್ರಿ ರಾಕ್ಸೆ. ಇಲ್ಲೇನೋ ದೇವಸ್ಥಾನ ಥರ ಕಟ್ಸೋರೆ ಗಾಯ್ಸ್, ಆದರೆ ದೇವಸ್ಥಾನದಲ್ಲಿ ದೇವರೇ ಇಲ್ಲ. ಇಲ್ಲಿ ಮಳೆ ಬಂದಾಗ ಹಾಗೆ ದೇವ್ರು ಇಲ್ಲದೆ ಇರೋ ದೇವಸ್ಥಾನ ನೋಡಿಕೊಂಡು ಕೆಳಗಡೆ ಬರ್ತಾ ಇದ್ದೀವಿ ಗಾಯ್ಸ್. ಸೊ ಹೇಗಿತ್ತು ಗಾಯ್ಸ್ ವಿಡಿಯೋ? ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.